ಈಗೆಲ್ಲ ಹಂಗೆ ನೀರು ಹೊಡ್ಕೊಂಡಿದ್ದೆಲ್ಲ ಆಯ್ತು. ಈಗ ಹೊರಡ್ಬೇಕು. ಈಗ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಹೋಗಿದ್ದು. ಇಲ್ಲೊಬ್ಬ ನನ್ನ ಪುಟಾಣಿ ಗೆಳೆಯ ಸಿಕ್ತ. ಅವನು ಆಟ ಆಡಿಸ್ಕೊಂಡು ಡೀಸೆಲ್ ಅಂತೂ ಹಂಗೆ ಫುಲ್ ಮಾಡ್ತಿದ್ರು. ನೋಡಿ ನಮ್ಮ ಪುಟಾಣಿ ಗೆಳೆಯ, ಹೊಸ ಗೆಳೆಯ ಸಿಕ್ಕಿದ ನಮ್ಮ ಬಂಕ್ ಹತ್ರ. ಮೊನ್ನೆಯಿಂದ ಅಡ್ಡಾಡ್ತಿದ್ದ. ಬಂಕವ್ರೆ ನೋಡ್ಕೊತಿದ್ದಾರಂತೆ. ಅದಕ್ಕೆ ಹೇಳೋದು, ಪ್ರಾಣಿಗಳ ಹತ್ರ ಇರೋ ಪ್ರೀತಿ ಮನುಷ್ಯರ ಹತ್ರ ಇರೋಲ್ಲ. ಮನುಷ್ಯನಿಗೆ ಎಷ್ಟೇ ಹಾಕಿ ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ನ ಬುದ್ಧಿ ತೋರಿಸೇ ಬಿಡ್ತಾನೆ. ಪ್ರಾಣಿಗಳು ಹಂಗಲ್ಲ. ನಾವು ಒಂದು ಸ್ವಲ್ಪ ಪ್ರೀತಿ ತೋರಿಸೋ ನಮ್ಗೆ ಬೆಟ್ಟದ ಖುಷಿ ಕೊಡ್ತವೆ. ಅಲ್ಲಿಂದೆಲ್ಲ ಹಂಗೆ ಮುಗಿಸ್ಕೊಂಡು ಹೊಟ್ಟೆ ಬೇರೆ ಹಸಿತಿತ್ತು. ಊಟ ಮಾಡೋಣ ಅಂತೇಳಿ ಎಗ್ ರೈಸ್ ಅಂಗಡಿ ತಗೊ ಬಂದು. ಒಂದು ನೋಯಿಂಟಿ ಬೇರೆ ಇತ್ತು. ಹಂಗಾಗಿ ಇಲ್ಲೇ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ನಮ್ಮ ಹುಡುಗ ಬಂದಿದ್ದು. ಎಗ್ ರೈಸ್ ಎಲ್ಲ ತಗೊಂಡು, ಎಗ್ ರೈಸನ್ನು ಪರವಾಗಿಲ್ಲ, ಚೆನ್ನಾಗಿತ್ತು. ನಮ್ಮ ಪುಟ್ಬಾರ್ದು ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದರು. ತಿನ್ಕೊಂಡು ಅಲ್ಲಿಂದ ಇಂತು ನೈಟ್ 2,000 ಟ್ರಿಪ್ ಹೊಡೆದಿದ್ದು. ಹೊಟ್ಟೆ ಬೇರೆ ಹಸಿತಿತ್ತು. ಮಧ್ಯಾಹ್ನ ಆಯಿತು, ಊಟಕ್ಕೆ ಹೋಗ್ತಿದ್ದೆ. ಇದೇ ನೋಡಿ ನಮ್ಮ ಪುಟಾಣಿ ಹೋಟ್ಲು. ಇವರೇ ನಮ್ಮ ಆಂಟಿ. ಇದೇ ಚಪಾತಿ, ಅನ್ನ, ಸಾರು, ವೆಜ್ಜು, ನಾನ್ ವೆಜ್ಜು ಮತ್ತು ಮೀನು ಸಾರು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಒಂದೆರಡು ಚಪಾತಿ ಕೊಡಿ ಅಂತಂದೆ. ಏನಾದರೂ ಬಿಡಿ, ನಮ್ಮ ಸಣ್ಣ ಪುಟ್ಟ ಪುಟ್ಪಾಟ್ರಲ್ಲಿ ತಿನ್ನಂಗೆ ಬೇರೆ ಹೋಟೆಲ್ ತಿಂದು ನಮ್ಗೆ ಸಮಾಧಾನ ಆಗೋಲ್ಲ. ಊಟ ಗೀಟ ಎಲ್ಲ ಮಾಡ್ಕೊಂಡಂಗೆ ಗಾಡಿ ಕಡೆ ಹೊಲ್ಟು ಯೋಚನೆ ಮಾಡ್ಕೊಂಡಂಗೆ ಹೊಟ್ಟೆ ಬೇರೆ ತುಂಬಿ ನೋಡಿದ್ರೆ ನಮ್ಮ ಗಾಡಿ ಕಡೆ ಹಂಗೆ ವೀಡಿಯೋ ತಕ್ಕಂತ ಬರ್ತೀವಿ. ನಮ್ಮ ಹುಡುಗ ಗಾಡಿ ಎಲ್ಲ ತೊಳಿತಾ ಇದ್ದಾನೆ. ಗಾಡಿ ಎಲ್ಲ ತೊಳೆದಿದ್ದಾಯಿತು. ಮತ್ತು ವೀಡಿಯೋ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಇನ್ನೊಂದು ವೀಡಿಯೋ ಇದೆ, ಬೆಳಗ್ಗೆ ಹಾಕ್ತೀನಿ ಖಂಡಿತ ನೋಡಿ ಅದನ್ನು. ವೀಡಿಯೋನ ಎಲ್ಲ ಖಂಡಿತ